ಹಾಯ್ ಫ್ರೆಂಡ್ಸ್. ಸೊ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇವತ್ತು ನಾನು ಕೂಡ ಜಾಯಿನ್ ಆಗ್ತಾ ಇದ್ದೀನಿ. ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಮುಂದಿನ ಬ್ಲಾಗ್ಸ್ ಏನಾಗುತ್ತೆ ಅಂತ ನಾನು ಈ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಮಮ್ಮಾಸ್ ವ್ಲಾಗ್. ಹಾಯ್ ಫ್ರೆಂಡ್ಸ್. ಸೊ ಇವತ್ತು ವ್ಲಾಗ್ಸ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಜಾತ್ರೆಗೆ ನಾನು ಜಾಯಿನ್ ಆಗ್ತಿದ್ದೀನಿ. ಸೊ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಹಂಗೆ ಹಚ್ಚಿಡ್ಸ್ಕೊಂಡು ನಮ್ಮ ಮನೆಗೆ ಕಳ್ತನ ಮಾಡೋಕೆ ಬಂದ್ಬಿಡ್ರಿ. ನಮ್ಮ ಮನೆಯವ್ರು ಇಲ್ಲಿದ್ದಕ್ಕೆ ಸೆಡ್ ಮನೆ ನಮ್ಮದು ಎತ್ಕುಳ ಸೆಡ್ಡು ಖಾಲಿ ಮತ್ತು ಟ್ಯಾಕ್ಟ್ರಿಗಳು ಎರಡು ಪಾಪ ಅನಾಥವಾಗಿ ನಿಂತಿದ್ದಾವೆ 3 ದಿವಸದಿಂದ. ಅವ್ರು ಬರೋ ತಕ್ಕ ಆನ್ ಮಾಡೋರು ಯಾರೂ ಇಲ್ಲ. ನೋಡೋಣ, ಎಲ್ಲರೂ ಜಾತ್ರೆಗೆ ಬನ್ನಿ ನೋಡಿ. ಇವತ್ತು ಭಾನುವಾರ, ನಾನು ಬರ್ತಿದ್ದೀನಿ, ಅಕ್ಕ ಬರ್ತಿದ್ದೀರಾ ಅಂತ ಕೇಳ್ತಿದ್ದೀರಿ. ಬರ್ತಿದ್ದೀನಿ, ನೀವು ಬನ್ನಿ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಒಬ್ಬಳು ರೈತನ ಹೆಂಡತಿ ಅಂತಲೇ ಇದೆ ಐಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ತಕ್ಕ ಇದೆ ಜಾತ್ರೆ. 18ರವರೆಗೂ ಬನ್ನಿ. ನಮ್ಮೂರಿಗಳಿದೆ ನೋಡಿ. ನೋಡಿ, ಇದೆಲ್ಲ ನಮ್ಮೂರಿಗಳು. ಅವಾಗಲೇ ಬಂದೆ, ನಿಮ್ಮ ಮನೆಯವ್ರು ಕೇಳಿದ್ವಿ ಬರ್ತಾರೆ ಅಂತ ನೋಡ್ಕೊಂಡೆ. ಇಲ್ಲ, ನಿಮ್ಮದು ಮಾಹಿತಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀರ. ಅದು ಇವರು ನಮ್ಮಮ್ಮನ ಫಾಲೋವರು. ಸೊ ಮಂಡ್ಯದಿಂದ ಬಂದಿದ್ದಾರೆ. ನೋಡಿ ಎಷ್ಟು ನಿಜ ಅಲ್ವಾ. ಮನೇಲಿರೋ ಪ್ರಾಣಿ ಬೇರೆ ಕಡೆ ಬಂತು ಅಂತ ಹೇಳಿದ್ರೆ ಮನೇಲಿ ಎಷ್ಟು ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ. ಚಿಕ್ಕ ಚಿಕ್ಕ ಕುರಿಗಳು. ಏನ್ ಅನ್ನಿಸ್ತಿದೆ? ಚೆನ್ನಾಗಿ ಅನ್ನಿಸ್ತಿದೆ. ಜನ ಕ್ಲೌಡ್ ಜಾಸ್ತಿ ಇದೆ. ಇವತ್ತು ಭಾನುವಾರ ಅಂತ ಸಂಜೆವರೆಗೂ ಜನ ಇದ್ದೇ ಇರ್ತಾರೆ. ಎಲ್ಲರೂ ಬನ್ನಿ, ಜಾತ್ರೆ ನೋಡಿ, ಖುಷಿ ಪಡಿ. ನಮ್ಮ ಫಾಲೋವರ್ಸ್ ಬಂದಾಗ ನಮ್ಮ ಪಾಪ ಕಾಯ್ತಿದ್ರಲ್ಲ, ಅದೇ ದೊಡ್ಡ ಖುಷಿಯಾಗಿ. ಸೊ ತುಂಬ ಚೆನ್ನಾಗಿ ಬರ್ತಾ ಇದ್ದೀರಾ, ಬನ್ನಿ. ಬಟ್ ಬಂದು ಬಂದಿದ್ದೆ, ಇಲ್ಲ ಬಂದಿಲ್ಲ ಅಂತ ನಾವು ನೋಡ್ತಾ ಇರ್ತೀವಿ. ಸೊ ಇವರು ಕೂಡ ನಮ್ಮ ಅತ್ತೆ ಫಾಲೋವರ್ಸ್ ಇದ್ದಾರೆ. ಮಾತ್ರ ತುಂಬ ದುಡ್ಡ ಇದೆ.
ಬಟ್ ಸಾಕಕ್ಕೂ ಹಾಗೆ ಸಾಕಬೇಕಾಗತ್ತೆ. ಬರೀ ಎತ್ತುಗಳು ಬಂದಿರ್ತವೆ ಅಂತಲೂ ಇಲ್ಲ, ಎಲ್ಲ ಥರದ್ದು ತಿಂಡಿ ಸಹ ಇರುತ್ತೆ. ಬೇಲ್ಪುರಿ, ಚಿರ್ಮುರಿ, ಬೋಟಿಪುರಿ ಎಲ್ಲ ಥರನೂ ಇರುತ್ತೆ. ಬನ್ನಿ ಎಂಜಾಯ್ ಮಾಡಿ. ಅಟ್ಲೀಸ್ಟು ಓರಿನ ಖರೀದಿ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಇಲ್ಲಿ ನೋಡಿ ಆದರೂ ಕಣ್ಣು ತುಂಬಿಸ್ಕೊಳ್ಳಿ. ಈ ಸಿಟಿ ಸೈಡ್ ಇರೋ ಮಕ್ಳಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲ್ಲ, ಅದ್ರ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೂಡ ಸಿಕ್ದಂಗೆ ಆಗುತ್ತೆ. ನೋಡಿ ಸೋಡಾ ಎಲ್ಲ ಇದೆ ಕುಡಿಯೋಕೆ. ಎದುರುಗಡೆ ಯಾವುದೇ ವಾಹನ ಹೋಗಬಾರ್ದು, ಜಾಮ್ ಆಗ್ತಾ ಇದೆ. ದಯವಿಟ್ಟು ಏಕಮುಖ ಸಂಚಾರ ಮಾಡಿದೆ, ದಯವಿಟ್ಟು ಸಾರ್ವಜನಿಕರು ಸಹಕರಿಸಿ. ನೋಡಿ ಅಲ್ಲೆಲ್ಲ ಇದೆ, ಇನ್ನ ಅಲ್ಲೆಲ್ಲ ಟೆಂಟ್ ಹಾಕಿದ್ದಾರೆ. ಯಾರು ಸಹ ವಾಹನಗಳನ್ನ ವಿರುದ್ಧ ದಿಕ್ಕಿನಿಂದ ಹೋಗಬಾರ್ದು. ಇದು ಏಕಮುಖ ಸಂಚಾರ. ಆಡಮಳ್ಳಿ ಸೊ ಇನ್ನು ಸ್ವಲ್ಪ ಹೊತ್ತಿಗೆನೇ ಮೆರವಣಿಗೆ ಸ್ಟಾರ್ಟ್ ಆಗ್ತಾ ಇದೆ. ದೇವರ ದರ್ಶನ ಮಾಡಿ ತಮ್ಮ ವಾಹನಗಳನ್ನ ದಯವಿಟ್ಟು ಮಾಗಲಿದುರ್ಗ ಕಡೆಯಿಂದ ದೊಡ್ಡಬಳ್ಳಾಪುರ ಕಡೆ ಹೋಗಿ. ಬೆಂಗಳೂರು ದೊಡ್ಡಬಳ್ಳಾಪುರ ಸೊ ಇವ್ರು ನಮ್ಮ ಅತ್ತೆ ಫಾಲೋವರ್ಸ್. ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಅಲ್ಲೇ ಪಾರ್ಕಿಂಗ್ ಮಾಡಿ ದೇವರ ದರ್ಶನ ಮಾಡಿಕೊಂಡು ಆ ಕಡೆಯಿಂದಲೇ ಹೋಗ್ಬೇಕು. ಅಣ್ಣ ಹಾಯ್ ಮಾಡಿ. ಚೆನ್ನಾಗಿ ಸಾಕ್ತಾರಕ್ಕ. ನಿಮ್ದು ಅಣ್ಣವ್ರದ್ದು ತುಂಬ ವಿಡಿಯೋ ತುಂಬ ಇಷ್ಟ ಆಯ್ತಕ್ಕ. ನಿಮ್ದು ಅಣ್ಣವ್ರದ್ದು ನಿಮ್ದು ನೋಡಿ ಈ ತರ ಫಾಲೋವರ್ಸ್ ಎಲ್ಲ ಸಿಗ್ತಾ ಇದ್ದಾರೆ. ಬನ್ನಿ. ನೋಡಿ ಅಲ್ಲಿ ಯಾರ ಕಾರು ಲೆಫ್ಟ್ ಅಲ್ಲಿ ನಿಲ್ತಾ ಇದೆ ನೋಡಿ, ಹಳ್ಳಿ ಮರದ ಹತ್ರ. ಕಾರ್ ತೆಗಿಬೇಕು, ಅಲ್ಲಿ ಪಾರ್ಕಿಂಗ್ ಇಲ್ಲ ಇವ್ರೆ. ನೋಡಿ ಅಲ್ಲಿ ಕಾರ್ ಯಾವ್ದು ನಿಲ್ತಾ ಇದೆ, ಕಾರ್ ತೆಗಿರೋದು ನೀವೇ ನೋಡಿ. ಜನ ಎಷ್ಟಿದ್ದಾರೆ ಅಂತ. ದಯವಿಟ್ಟು ಯಾರು ಕಾರ್ ಪಾರ್ಕಿಂಗ್ ಮಾಡ್ತಾರೆ, ತೆಗಿಬೇಕಾದ್ರೆ ಕಾರ್ ಹಾಕ್ಬಾರ್ದಲ್ಲಿ. ಯಾರಾದ್ರೂ ಕಾರ್ ತೆಗಿರೋದು. ಇವತ್ತು ಬನ್ನಿ ಇಲ್ಲ ಅಂತಲ್ಲ, ಬಟ್ ಬಂದು ಇಲ್ಲಿ ಕಸ ಮಾಡಿ ಗಲೀಜು ಮಾಡಿ ಹೋಗಬೇಡಿ, ಸ್ವಚ್ಛತೆ ಕಾಪಾಡಿ. ಬರ್ತೀರ ತಿನ್ನೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಇದೆ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ. ಕಸದ ಬುಟ್ಟಿಗೆನೆ ಕಸ ಹಾಕಿ ಗಲೀಜು ಮಾಡಬೇಡಿ. ಹಾಗೇನೆ ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡಬೇಡಿ. ಬಂದು ದೇವಸ್ಥಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಅಲ್ಲಿ ಪಾರ್ಕ್ ಮಾಡ್ಬೋದು. ಅಲ್ಲಂದ್ರಲ್ಲಿ ಎಲ್ಲೆಲ್ಲೂ ನಿಲ್ಲಿಸ್ಬೇಡಿ. ಹಾಗೇನೆ ಬಿಕಾಸ್ ಬೇರೆ ಗಾಡಿಗಳೆಲ್ಲ ಓಡಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಅಲ್ಲಿಲ್ಲೆಲ್ಲ ಪಾರ್ಕಿಂಗ್ ಮಾಡಬೇಡಿ. ಕರೆಕ್ಟಾಗಿ ಅಲ್ಲಿ ದೇವಸ್ಥಾನದ ಹತ್ರನೇ ಜಾಗ ಕೊಟ್ಟಿದ್ದಾರೆ. ಪ್ಲೀಸ್ ಪೊಲೀಸವ್ರು ಕರಿತಿರ್ತಾರೆ, ಅಟ್ಲೀಸ್ಟ್ ನಿಮ್ಮ ಗಾಡಿ ನಂಬರ್ನ ರೆಸ್ಪಾನ್ಸ್ ಮಾಡಿ ಅಟ್ಲೀಸ್ಟ್ ಹೋಗಿ ತೆಗೀರಿ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ನೋಡೋಣ ಮೆರವಣಿಗೆ ಹೇಗಿರುತ್ತೆ, ಹೆಂಗೆ ಏನು ಎತ್ತ ಎಲ್ಲ ಏನಿದೆ ಮುಂದೆ ಅಪ್ಡೇಟ್ಸ್ ಕೊಡೋಣ. ಇದು ಒಂಟಿ ಎತ್ತು, ಚೆನ್ನಾಗಿದೆ ದೊಡ್ಡದು. ಯಾವುದು ಒಂಟಿ ಚೆನ್ನಾಮೇಶ್ವರಿ. ನೋಡಿ ಇದಷ್ಟು ಮುದ್ದ ಕ್ಯೂಟ್ ಆಗಿದೆ. ಒಳ್ಳೆ ಪುಟ್ಟಗೌರಿಗಳ ಥರ ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ಇವರು ಕೂಡ ಇಲ್ಲಿ ಹೋಗ್ತಿದ್ರಲ್ಲ, ಇವರು ಕೂಡ ನಮ್ಮ ಮತ್ತೆ ಫಾಲೋವರು. ಮಾತಾಡ್ಸಿದ್ರು, ತುಂಬ ಜನ ಸಿಗ್ತಾ ಇದ್ದಾರೆ ನೋಡಿ. ಮೆರವಣಿಗೆ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಟಮಟೆ ಸೌಂಡು ಎಲ್ಲ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಆಗಿದೆ, ಟಮಟೆ ಸೌಂಡ್ ಸ್ಟಾರ್ಟ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಬರ್ತಾರೆ ಫುಲ್ಲು ರೋಡು ದೇವಸ್ಥಾನ ತಕ್ಕ ನೋಡಿ. ದಿಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಕಟ್ಟಿದ್ದಾರೆ. ಅಡ್ವೆಂಚರ್ ವಾಕ್ ಆಗ್ಬಿಟ್ಟಿದೆ ನಮಗಿಲ್ಲೆಲ್ಲ ನೋಡಿ. ಇದನ್ನೆಲ್ಲ ಪಾಸ್ ಮಾಡ್ಕೊಂಡು ಹಿಂಗೆಲ್ಲ ಹತ್ಬೇಕು. ಮಾ ಅವ್ವ ನೋಡಿ ಎಷ್ಟು ಜನ ಇದ್ದಾರೆ. ಗಾಡಿಗಳನ್ನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಬಾರ್ದು.
ನೀವೇ ನೋಡಿ ಎಷ್ಟು ಸಾರ್ವಜನಿಕರಿಗೆ ಭಕ್ತಾದಿಗಳಿದ್ದಾರೆ. ಅವ್ರಿಗೆಲ್ಲ ತೊಂದರೆ ಆಗಲ್ವಾ? ಅವನೇನು ಮತ್ತೆ ಎಲ್ಲ ಒಂದಕ್ಕೆ ಹಾಕ್ಬಿಡ್ತಾನೆ, ನಮ್ಮ ಅಮ್ಮನಿಗೆ ಕಷ್ಟ ಆಗ್ಬಾರ್ದು. ಎಲ್ಲ ಪೊಲೀಸರಿಂದಲೇ ಆಗೋದಿಲ್ಲ. ದಯವಿಟ್ಟು ಸಾರ್ವಜನಿಕರು ಸಹಕರಿಸ್ಬೇಕು. ನೀವು ಸಹಕಾರ ಮಾಡಿದ್ರೆ ನಾವು ಕೆಲಸ ಮಾಡ್ತೀವಿ. ನೋಡು, ನೀವು ಸಹಕಾರ ಮಾಡಿದ್ರೆ ನಾವು ಎಲ್ಲಿ ಕೆಲಸ ಮಾಡಕ್ಕಾಗತ್ತೆ ಹೇಳಿ? ನಾವು ಎತ್ಕೊಂಡೋಗಿ ಇಡಕ್ಕಾಗತ್ತ ಅದನ್ನ ವಾಹನ ಸೈಡ್ಗೆ? ಎಲ್ಲ ಮೇಲೆ ಎತ್ಕೊಂಡು ಹೋಗ್ಬಿಟ್ರೆ ನಾವೇನ್ ಮಾಡ್ಬೇಕು ಹೇಳಿ? ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲಿ. ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನೋಡಿ ಎಲ್ಲ ಜಾಮ್ ಆಗಿದೆ ನೋಡಿ, ಎಲ್ಲ ಅಡ್ಡ ನಿಲ್ಲಿಸಿದ್ರೆ ನೋಡಿ ನೀವು ನೋಡಿ. ವಾಹನ ಮಾಲೀಕರಲ್ಲಿ ಮನವಿ, ದಯವಿಟ್ಟು ತಮಗೆ ಸಾಮಾಜಿಕ ಕಳಕಳಿ ಇದ್ರೆ ದಯವಿಟ್ಟು ನಮಗೆ ಹೇಳ್ತಾ ಇದ್ದೇನೆ. ಸೊ ಇವರು ಕೂಡ ನಮ್ಮ ಮತ್ತೆ ಫಾಲೋವರು ನೋಡಿ, ಎಷ್ಟು ಚೆನ್ನಾಗಿ ಪೋಸ್ಟರ್ಗಳೆಲ್ಲ ಮಾಡಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ರೈತರಿಗೆ ಅನುಕೂಲ ಆಗುವಂತೆ ಎಲ್ಲರೂ ಗಳು ಇರ್ತವೆ. ಜಿಲ್ಲಾಡಳಿತ ಅಷ್ಟು ಕಷ್ಟಪಟ್ಟು ಎಲ್ಲ ಮಾಡಿದ್ರು ಸಹ ನೀವು ಈ ತರ ಮಾಡಿದ್ರೆ ಯಾವ ತರ ಹೇಳಿ? ಎಷ್ಟು ಪೊಲೀಸರು ಎಷ್ಟು ಅಂತ ಮಾಡ್ಬೋದು ಹೇಳಿ? ದಯವಿಟ್ಟು ಪೊಲೀಸರ ಜೊತೆಗೆ ಸಹಕರಿಸಿ. ಸೊ ಪಾರ್ಕಿಂಗ್ ಎಲ್ಲ ದೇವಸ್ಥಾನದ ಹತ್ರನೇ ಪಾರ್ಕಿಂಗ್, ಫ್ರೀ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಸೊ ಪ್ಲೀಸ್ ಯಾರು ರೋಡಲ್ಲಿ ಪಾರ್ಕ್ ಮಾಡಬೇಡಿ. ರಸ್ತೆ ಪಕ್ಕದಲ್ಲಿ ಗಾಡಿಗಳನ್ನ ಹಾಕ್ಬೇಡಿ ಅಂತ ಹೇಳ್ತಾ ಇರ್ತೀವಿ. ನೀವು ಅಲ್ಲೇ ಹಾಕ್ಬಿಟ್ರೆ ನಾವು ಏನ್ ಮಾಡ್ಬೇಕು ಹೇಳಿ? ನೋಡಿ, ಯಾರ್ದು ಊರಿಂದ ಒಂದಿಷ್ಟು ಎತ್ತು ಅಂತ ಕರ್ಕೊಂಡು ಬಂದಿರ್ತಾರೆ ನೋಡಿ, ಈ ಥರ ಎಲ್ಲ ಇರುತ್ತೆ. ಸುಮಾರು 6 ಕಿಲೋಮೀಟರ್ ಇದೆ. 6 ಕಿಲೋಮೀಟರ್ ವರೆಗೂ ಪೊಲೀಸ್ ಈ ಎಳೆ ಮಗಿಗೆ ಕಳಪರಿ ಕೊಡಿಸ್ಬೇಕಂತೆ ನಾನು. ಎಲ್ಲ ಕಡೆ ಪೊಲೀಸರು ಹೇಳ್ತಾಗಲ್ಲ. ತಿನ್ಬೇಕು ಅಂತಂದಿಲ್ಲ, ಎಲ್ಲರೂ ತಿನ್ಬೇಕು ಕಳಿಸ್ಲಿಲ್ಲ. ಹೋದ್ಮೇಲೆ ಮನೇಲಿ ಚಿರ್ಮುರಿ ಮಾಡ್ಕೊಂಡು ತಿನ್ನದೆ. ನಮ್ದೆಲ್ಲ ಕೆಲಸ, ನಿಮ್ದು ಕೆಲಸ ಇದೆ. ನಿಮ್ಗೂ ಸ್ವಲ್ಪ ಸಾಮಾಜಿಕ ಕಳಕಳಿ ಇರಬೇಕು. ನೋಡಿ ಇದೆಲ್ಲ ನೋಡಿ, ಎಷ್ಟು ಮುದ್ದಾಗಿ, ಎಷ್ಟು ಕ್ಯೂಟ್ ಆಗಿದೆ. ಎಷ್ಟು ಮುದ್ದಾಗಿದೆ ನೋಡಿ ಇದು. ಇವರು ಗದಗವರು, ಇವರು ಕೂಡ ನಮ್ಮ ಮತ್ತೆ ಫಾಲೋವರು ನೋಡಿ. ಹಿಂಗೆ ಸಪೋರ್ಟ್ ಮಾಡಿ. ತುಂಬ ಖುಷಿ ಆಗತ್ತೆ ಈ ಥರ ಸಿಕ್ಕಿ ಮಾತಾಡಿಸಿದಾಗ. ಬರೀ ಬೆಂಗಳೂರವರೆಲ್ಲ, ಹೊರಗಡೆ ಕರ್ನಾಟಕದವರು, ಹೊರಗಡೆಯಿಂದ ಬಂದಿರೋರು ಕೂಡ ಗುರುತಿಸಿ ಮಾತಾಡಿದಾಗ ತುಂಬ ಖುಷಿ ಆಗುತ್ತೆ. ಮಾತಾಡಿಸಿ, ಮುಜುಗರ ಪಟ್ಕೋಬೇಡಿ. ಇವರು ಕೂಡ ನಮ್ಮ ಮತ್ತೆ ಫಾಲೋವರು. ಗಳಿಗೆ ಮತ್ತು ದನಗಳಿಗೆ ಏನೇನು ಐಟಮ್ಸ್ ಸಾಮಾನುಗಳು ಬೇಕೋ ಎಲ್ಲನೂ ಸಿಗುತ್ತೆ ಇಲ್ಲಿ. ಗೆಜ್ಜೆ ಆಗಿರ್ಬೋದು, ಎಲ್ಲನೂ ಕತ್ತಲು ಕಟ್ಟೋದು ಕಾಲಿಗೆ, ಆಮೇಲೆ ಖಡ್ಗಗಳು, ಮೂಗ್ದಾರಗಳು ಎಲ್ಲನೂ ಇದೆ. ಪರ್ಚೇಸಿಂಗ್ ಕೂಡ ಮಾಡ್ಬೋದು. ನೋಡಿ, ಹಾಂ, ನಮ್ಮ ಮಾಮಂಗೆ ಜಾಂಗೀರ್ ತೊಗೊಂಡೋಗಿ ಕೊಡ್ಬೇಕಂತೆ. ಶಾವಿಗೆ ಒತ್ತೋದು, ತುರಮಣಿ, ಮಚ್ಚು, ಎಲ್ಲ ಥರನೂ ಇದೆ. ಹೌದಾ? ಇವರು ಬ್ಯಾತದವರು, ನಮ್ಮೂರ ಕಡೆಯವರೇನೆ. ನನ್ನ ತಮ್ಮಂಗೆ ಪೊಟೆಟೊ ಟ್ವಿಸ್ಟರ್ಸ್ ಬೇಕಂತೆ. ಸೊ ಪೊಟೆಟೊ ಟ್ವಿಸ್ಟರ್ಸ್ ಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಅಣ್ಣ ಎಷ್ಟು ಪೊಟೆಟೊ ಟ್ವಿಸ್ಟರ್ಸ್? 50 ಅಂತೆ ಮಮ್ಮಿ. ಅಪ್ಪ ಜಾಸ್ತಿ ಇದೆ, ಬೆಂಗಳೂರಿಗಿಂತನೂ ಜಾಸ್ತಿ ಇದೆ ಇಲ್ಲಿ ಸ್ವಲ್ಪ.
ಮಾಡಿಕೊಡ್ತೀರಾ? ಮಾ ಏನನ್ಸಿದೆ ಮಾ ಪೊಟೆಟೊ ಟ್ವಿಸ್ಟರ್ಸ್ ಎಲ್ಲ ನೋಡಿ, ಪೊಟೆಟೊ ಟ್ವಿಸ್ಟರ್ಸ್ ನೋಡಿ ಏನನ್ನಿಸ್ತಿದೆ? ನಾವೆಲ್ಲ ಈ ಥರ ಮಾಡೋಕ್ಕಾಗಲ್ಲ. ಇದೊಂದು ಕಲರ್ ಇದೆ, ಇದೊಂದು ಕಲರ್ ಇದೆ. ಸೊ ಹಾಕಿದ್ದಾರೆ, ನಮ್ದೇನೆ ಹಿಂಗೆ ಹಾಕ್ತಿದ್ದಾರೆ. ಹೆಂಗಿದೆ ಶಾವಿಗೆ ಹೊತ್ತ ಮಿಷನ್ನು ಬೇಡಪ್ಪ ತಿನ್ನಿ ನೀವು ನೋಡಿ. ಪಟ್ಟು ಕಡಾಯಿ, ಇದು ರಾಗಿ ಇದು ಮಾಡೋದು ಇದೆಲ್ಲ ಇದೆ. ಎಷ್ಟು ಚೆನ್ನಾಗದೆ. ಪಾಪ ಪೊಲೀಸರಿಗೆ ಕೆಲಸನ ಬಿಸಿಲಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಅಟ್ಲೀಸ್ಟ್ ಅವ್ರು ಹೇಳೋ ಮಾತಿಗೆ ಮರ್ಯಾದೆ ಕೊಟ್ಟು ಪ್ಲೀಸ್ ಗಾಡಿಗಳನ್ನೆಲ್ಲ ಪಾರ್ಕಿಂಗ್ ಜಾಗದಲ್ಲೇ ಹಾಕಿ. ಕೃತಿ ಹೆಂಗಿದೆ? ಸೊ ನಾನು ಈ ಬ್ಯಾಗ್ ತೊಗೊಂಡೆ. ಅಮ್ಮ ಬ್ಯಾಗ್ ತೋರಿಸಿ. ಈ ಬ್ಯಾಗ್ ತೊಗೊಂಡೆ, ನಮ್ಮಮ್ಮ ಬ್ಯಾಗ್ ಕೊಡಿಸಿದ್ರು 100 ರೂಪೀಸು. ಪರವಾಗಿಲ್ಲ, ಚಿಕ್ಕದಿದೆ, ಕ್ಯೂಟಾಗಿದೆ. ನನ್ನ ಆಫೀಸ್ ಬ್ಯಾಗು ಹಾಳಾಗಿತ್ತು. ನೈಸ್ ಕೊಳ್ತಾ ಇದ್ದೀವಿ. ಅಮ್ಮ ಯಾಕಮ್ಮ ಕಲ್ಲಂಗಡಿ ಹಣ್ಣು? ನನ್ನ ಫೇವ್ರೇಟ್. ನೋಡಿ, ಅವ್ರ ಫಾಲೋವರ್ಸ್ ಯಾರಾದರೂ ಕಲ್ಲಂಗಡಿ ಹಣ್ಣು ಯಾರಾದರೂ ಮಾರ್ತಿದ್ರೆ ಸ್ವಲ್ಪ ಕಳಿಸ್ಕೊಟ್ಬಿಡಿ, ಒಂದೊಂದು ಮೂಟೆ. ಹಂಗೆ ನಾವು ದಾಸರಳ್ಳಿಲಿ ಇರೋದು, ಪ್ಲೀಸ್ ನಮಗೊಂದು ಮೂಟೆ ಕಳಿಸ್ಕೊಟ್ಬಿಡಿ. 20 ರೂಪೀಸ್ಗೆ ವಾಟರ್ ಮೆಲನ್ನು. ಹೆಂಗಿದೆಯೋ? ಚೆನ್ನಾಗಿದೆಯೋ? ಬೆಳಗ್ಗೆ ನೋಡಿದ್ರೆ ಮುಂದೆ ಚಪ್ರ ಕಾಣಿಸಿರ್ಲಿಲ್ಲ, ಆ ರೇಂಜಿಗೆ ಮಂಜು ತುಂಬಿತ್ತು. ಇವಾಗ ನೋಡಿದ್ರೆ ಹೊರಗಡೆ ಖಾಲಿ ಕಾಕಾಗ್ತಿಲ್ಲ, ತಲೆಯೆಲ್ಲ ಫುಲ್ಲು ಸುಡ್ತಿದೆ, ಆ ರೇಂಜಿಗೆ ಬಿಸಿಲಿದೆ. ಏನೋಪ್ಪ, ಎಲ್ಲ ಒಂದೇ ದಿನದಲ್ಲೇ ನೋಡ್ತೀವಿ ವೆದರ್ನ. ಏನಾದರೂ ಹೇಳಿ ಮಮ್ಮಿ. ಜಾಸ್ತಿ ಬಿಸಿಲು, ಕಲ್ಲಂಗಡಿ ಸ್ವಲ್ಪ ಸ್ವೀಟ್ ಕಡಿಮೆ, ಬಿಸಿಲಲ್ವಾ. ಇದ್ರದ್ದು ಕೊಂಬು ನೋಡಿ, ಇದೇನಾದರೂ ಗುದ್ದಿತು ಅಂದರೆ ಅಷ್ಟೇ, ಮುಂದೆಯಿಂದ ಚುಚ್ಕೊಂಡು ಹಿಂದೆ ಬರುತ್ತೆ. ಸಖತ್ ಶಾರ್ಪ್ ಇದಾವೆ ಕೊಂಬು ಮಾತ್ರ. ನೋಡಿ ಹೆಂಗೆ ಬೆಳೆಸಿರ್ಬೇಕು ಇದನ್ನು. ನನ್ನನ್ನು ಇವನನ್ನ ಬಿಟ್ಟು ಎಲ್ಲರೂ ಮುಂದೆ ಹೋಗ್ಬಿಟ್ಟವ್ರು. ಇದು ಯಾವುದೋ ನಮ್ಮೂರು ಅನ್ನೋ ಥರ. ನೋಡಿ, ಇನ್ನೊಬ್ರು ಫಾಲೋವರ್ಸ್ ಸಿಕ್ಕಿದ್ದಾರೆ, ಮಾತಾಡ್ತಾ ಇದ್ದಾರೆ. ಎಷ್ಟು ದೊಡ್ಡ ದೊಡ್ಡ ಎತ್ತುಗಳಿದ್ದಾವೆ. ನೋಡಿ ಎಷ್ಟು ದೊಡ್ಡದಿದೆ. ಏನು ಒಳಗಡೆ ಇದ್ದಂಗೆ. ಕೇಳಿದ್ವಿ, ಆಮೇಲೆ ಬರ್ತಾರೆ. ಅಮ್ಮ, ನಮ್ಮ ಅತ್ತೆದು ಮತ್ತು ಮಾಮನ ಆ್ಯನಿವರ್ಸರಿಗೆ ನಮ್ಮ ಅತ್ತೆ ಚೆನ್ನಾಗಿ ತಿನ್ನಿಸ್ತಾರೆ ಜಾಂಗೀರು.
ಹೈವೇ ಹೋಗುತ್ತೆ, ದಯವಿಟ್ಟು ಆ ಕಡೆ ಹೋಗಿ. ಈ ಕಡೆ ಯಾರು ಮಾತಾಡ್ಸ್ಬಿಡ್ತಾನೆ ನಮ್ಮ ನೋಡಿ ಜ್ಯೂಸ್ ಎಲ್ಲ ಕೊಡಿಸಿದ್ದಾರೆ. ನಿಜ ಈ ಥರ ನೋಡಿ ಗುರುತಿಸಿದಾಗ ತುಂಬ ಖುಷಿನೂ ಆಗುತ್ತೆ. ನೋಡಿ ಫಾಲೋವರ್ ಅಂತ ಇವರು.
ಅಲ್ಲಿ ಪ್ಲಗ್ ಬಾಕ್ಸ್ ಅಲ್ಲಿ ನೋಡಿ ಇಲ್ಲಿಗೊಂದು ಸಣ್ಣದ ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ ನೋಡಿ. ಇದೇನು ಬೇಕೋ ಎಲ್ಲ ಅಡುಗೆ ಮಾಡ್ಕೊಬೋದು. ಊಟ ಬಡಿಸ್ತಾ ಇದ್ದಾರೆ. ಸೊ ಮುದ್ದೆ ಮಾಡಿದ್ದೀವಿ. ಅವ್ರ ಜೊತೆಗಿನ ಅಣ್ಣ ಸ್ವಲ್ಪ ಈ ಕಡೆ ಬನ್ನಿ. ಅಲ್ಲಲ್ಲ ನೀವು ನಿಂತ್ಕೊಳ್ಳಿ ಅಣ್ಣ. ಅಲ್ಲಿ